ಕೆಪಿಎಸ್ಸಿಯಲ್ಲಿ ಕಾಸಿಗಾಗಿ ಸರ್ಕಾರಿ ಹುದ್ದೆಯನ್ನೇ ಸೇಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ದಲ್ಲಾಳಿಗಳು ಅನ್ನುವಂತಹ ವಿಚಾರ ನಮ್ಮ ಪಬ್ಲಿಕ್ ಟಿವಿಯಲ್ಲಿ ಬ್ರೇಕ್ ಆಗಿತ್ತು. ಈಗ ಇದರ ಮುಂದುವರೆದ ಡೀಟೇಲ್ಸು. ಭ್ರಷ್ಟಾಚಾರ ಅಂದರೆ ಅಂತಿಂತ ಭ್ರಷ್ಟಾಚಾರ ಅಲ್ಲ, ಇದು ಕೊಳಕು ನಾಡ್ತಾ ಇರುವ ಸಂಸ್ಥೆನ. ಹಾಗಾದರೆ ಇದು ಸಾಂವಿಧಾನಿಕ ಸಂಸ್ಥೆ. ಕೆಪಿಎಸ್ಸಿನಲ್ಲಿ ಮೋಸ ಆಗಲ್ಲ ಅಂತ ನಾವು ಅಂದ್ಕೊಳ್ತಾ ಇದ್ವಿ. ಬಟ್ 2011ರಿಂದನೂ ಕೂಡ ಇದೇ ಹಣೆ ಬರಹ ಆಗೋಗಿದೆ. ಈಗ ನೋಡಿ, ಹಗರಣದ ಆರೋಪದಿಂದ ಆಬ್ವಿಯಸ್ಲಿ ಕೆಪಿಎಸ್ಸಿಗೆ ಮಾತ್ರ ಅಲ್ಲ, ಸರ್ಕಾರಕ್ಕೂ ವಿಪರೀತ ಮುಜುಗರ ಆಗಿದೆ. ಕೆಪಿಎಸ್ಸಿ ಭ್ರಷ್ಟಾಚಾರಕ್ಕೆ ಕಾರ್ಯದರ್ಶಿಗಳೇ ರೋಸ್ ಹೋಗಿದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ಕೆಪಿಎಸ್ಸಿ ಕಾರ್ಯದರ್ಶಿ ಜ್ಯೋತಿ ಬೇಸರದ ಮಾತನಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸುವ ಪ್ರಯತ್ನವನ್ನು ಮಾಡ್ತೀವಿ ಅಂತಿದ್ದಾರೆ. ಏನು ನ್ಯಾಯ ಅಂದರೆ ಏನು? 2011ರಿಂದ ಕೂಡ ನಾವು ಇದನ್ನೇ ಕೇಳ್ತಾ ಇದ್ದೀವಿ. ಇವ್ರ ವಿಚಾರ ಅಂತಲ್ಲ, ನಾವು ಕೇಳ್ತಾ ಇರೋದು ಸರ್ಕಾರವನ್ನು ಇಷ್ಟೇ. UPSCನಲ್ಲಿ ಒಂದೇ ಒಂದು ಹಗರಣಗಳು ಬೆಳಕಿಗೆ ಬರಲ್ವಲ್ಲ. UPSC ಗೊತ್ತಲ್ವ ನಿಮಗೆ, IAS IPS ಆಫೀಸರ್ಸ್ ಬರೆಯುವಂತಹ ಎಕ್ಸಾಮ್ಸು, ಅಲ್ಲಿ ಯಾವುದೇ ಹಗರಣಗಳು ಬರಲ್ಲ. ಬಟ್ ನಮ್ಮಲ್ಲಿ 2011ರಿಂದ ಕೂಡ ಇಲ್ಲಿ KS ಎಕ್ಸಾಮ್ಗಳಲ್ಲೂ ಕೂಡ ಇದೇ ಹಣೆ ಬರಹ. FDA STA ಇಲ್ಲೂ ಅದೇ ಹಣೆ ಬರಹ, ಮತ್ತದೇ ರಿಪೀಟು. 400 ಹುದ್ದೆಗಳಿಗೆ 80 ಲಕ್ಷ, ಒಂದೊಂದು ಹುದ್ದೆಗೆ 80 ಲಕ್ಷನ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತ ನಾವೇ ಸ್ಟಿಂಗ್ ಆಪರೇಷನ್ ಆಡಿಯೋವನ್ನು ರಿಲೀಸ್ ಮಾಡಿದ್ವಿ. ಬಟ್ ಏನು ಶಿಕ್ಷೆ ಏನು ಅಂತ? ಇವ್ರನ್ನ ಸಸ್ಪೆಂಡ್ ಮಾಡಿಬಿಟ್ರೆ ಸಾಕಾ? ಇದೇ ಶಿಕ್ಷೆನಾ? ನಮ್ಮ ಜೊತೆ ಕೆಪಿಎಸ್ಸಿ ಕಾರ್ಯದರ್ಶಿ ಆಗಿರುವಂತಹ ಜ್ಯೋತಿ ಅವರಿದ್ದಾರೆ, ಮಾತಾಡ್ಸೋಣ ಅವ್ರನ್ನ. ಮೇಡಮ್, ಈಗ ಪಬ್ಲಿಕ್ ಟಿವಿಯಲ್ಲಿ ಸತತವಾಗಿ ವರದಿಯನ್ನು ಬಿತ್ತರ ಮಾಡಿದ್ವಿ, ಈಗ ಅಂತಿಮವಾಗಿ ಆಯ್ಕೆ ಪಟ್ಟಿಯನ್ನು ತಡೆ ಹಿಡಿದಿದ್ದೀರಾ. ಸೊ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು, ಜೊತೆಗೆ ಈ ರೀತಿಯ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಚೆಲ್ಲಾಟ ಆಡ್ತಾ ಇರುವಂತಹ ಕೆಪಿಎಸ್ಸಿ ವಿಚಾರದಲ್ಲಿ ಬೇಸರ ಆಗ್ತಾ ಇಲ್ವಾ ಮೇಡಮ್, ಆಸ್ ಎ ಕಾರ್ಯದರ್ಶಿಯಾಗಿ ತಮಗೆ? ಏನಂದರೆ ಕೆಪಿಎಸ್ಸಿ ಚೆಲ್ಲಾಟ ಆಡ್ತಿದೆ ಅಂತ ಸಾರ್ವಜನಿಕರು ಭಾವಿಸಿದ್ದಾರೆ. ಆದರೆ ಕೆಪಿಎಸ್ಸಿಯಲ್ಲಿ ಏನು ನಡೀತಾ ಇದೆ ಅಥವಾ ಕೆಪಿಎಸ್ಸಿ ಹೆಸರು ತಗೊಂಡು ಯಾರು ಮಾಡ್ತಾ ಇದ್ದಾರೆ ಅನ್ನೋದೇ ನಮಗೆ ಇವಾಗ ಒಂದು ಪ್ರಶ್ನೆ ಆಗಿದೆ. ಯಾಕಂದರೆ ನಾನು ಇಲ್ಲಿಗೆ ಕಾರ್ಯದರ್ಶಿಯಾಗಿ ಬಂದು 6 ತಿಂಗಳಾಯಿತು. ನಾನು ಕಾರ್ಯನಿರ್ವಹಿಸ್ತಾ ಇರುವಾಗ ಗಮನಿಸಿರೋ ಹಾಗೆ ಒಳಗಡೆಯಿಂದ ಎಲ್ಲವೂ ವ್ಯವಸ್ಥೆ ಚೆನ್ನಾಗಿದೆ. ಆದರೆ ಈ ವ್ಯವಸ್ಥೆಯಲ್ಲಿ ಯಾರು ಲೋಪ ಹುಡುಕಿ ಯಾರು ಇದನ್ನು ಬಳಸ್ಕೊಳ್ತಾ ಇದ್ದಾರೆ, ಆಮೇಲೆ ಇಲ್ಲಿವರೆಗೆ ನಮಗೆ ದೂರುಗಳು ಬಂದಿರೋದು ಎಲ್ಲವೂ ಕೂಡ ಮಧ್ಯವರ್ತಿಗಳ ಕಡೆಯಿಂದ. ಸೊ ಈ ಮಧ್ಯವರ್ತಿಗಳಿಗೆ ಯಾರು ಸಹಾಯ ಮಾಡ್ತಿದ್ದಾರೆ, ಒಳಗಿನಿಂದ ಯಾರಾದರೂ ಸಹಾಯ ಮಾಡ್ತಿದ್ದಾರಾ ಅನ್ನೋದನ್ನು ಕಂಡುಹಿಡಿಯೋಕ್ಕೋಸ್ಕರನೇ ನಾನು ಇಲ್ಲಿವರೆಗೆ ಬಂದಾಗಿಂದ ಒಂದು 5 ದೂರುಗಳನ್ನು ನಮ್ಮ ವಿಧಾನಸೌಧ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲು ಮಾಡಿದ್ದೀವಿ. ಅದು ವಿಚಾರಣೆ ನಡೀತಾ ಇದೆ. ಬಟ್ ನಮಗೆ ಪೂರ್ಣವಾಗಿ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಅದ್ರ ಮಧ್ಯೆ ನಾವು ಕೆಲಸ ನಿಲ್ಲಿಸೋಕ್ಕಾಗಲ್ಲ ಅಂಥೇಳಿ ಈಗ ಹಿಂದೆ ನಡೆದ ಎಕ್ಸಾಮ್ಗಳು, ನಾನು ಬರುವಷ್ಟರೊಳಗೆ ಸುಮಾರು ಎಕ್ಸಾಮ್ಸ್ ನಡೆದಿತ್ತು, ಅವುಗಳ ಎಲ್ಲ ಫಲಿತಾಂಶವನ್ನು ಬಿಡುಗಡೆ ಮಾಡಲಿಕ್ಕೆ ನಾವು ಸ್ವಲ್ಪ ತುರ್ತು ಆಗಿ ಕ್ರಮ ತಗೊಂಡು ಮಾಡ್ತಾಯಿದ್ದೀವಿ. ಆದರೆ ಇದ್ರ ಮಧ್ಯೆ ಪ್ರತಿಯೊಂದು ಎಕ್ಸಾಮ್ನಲ್ಲೂ ಈ ಥರದ್ದು ಆರೋಪಗಳು ಬರ್ತಾ ಇರುವಾಗ ನಾವು ನೋಡಿದ್ದೀವಿ ಬಹಳ ವರ್ಷಗಳಿಂದ. ಆದರೆ ಅದ್ರ ಬಗ್ಗೆ ಒಂದು ಕ್ರಮ ಆಗಬೇಕು ಅನ್ನೋಂಥದ್ದು ನಮಗೂ ಇದೆ. ಬಟ್ ಕ್ರಮ ತಗೊಳ್ಳೋಕ್ಕೆ ನಮ್ಮ ಕೈಯಲ್ಲಿ, ನಮ್ಮ ಹಂತದಲ್ಲಿ ಏನಾಗುತ್ತೋ ಅದು ನಾವು ಮಾಡೇ ಮಾಡ್ತೀವಿ. ಆದರೆ ಇದನ್ನು ಹೆಚ್ಚಿನ ಮಟ್ಟದಲ್ಲಿ ತನಿಖೆ ಆಗಿ ಯಾರು ಇದನ್ನು ಮಾಡಿಸ್ತಾ ಇದ್ದಾರೆ ಅಥವಾ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಗೊತ್ತಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆದರೆ ಮಾತ್ರ ಒಂದು ಏನಾದರೂ ಒಂದು ಸುಧಾರಣೆ ಆಗುತ್ತೆ. ಅದು ಬಿಟ್ಟು ಕೇವಲ ಇದು ಪ್ರತಿ ಸಲನೂ ಆರೋಪ ಆಗುವಂಥದ್ದು ಆ ಥರದ್ದು ನಮಗೂ ಅಷ್ಟೇ. ಮೊನ್ನೆ ಕೂಡ ಆರೋಪ ಇಲ್ಲ ಮೇಡಮ್. ಇದರಲ್ಲಿ ಕುಲ್ಲ ಒಬ್ಬ ಏಜೆಂಟ್ ಮಾತಾಡ್ತಾರೆ, 99% ನಾನು ಗ್ಯಾರಂಟಿ ಕೊಡ್ತೀನಿ ಜಾಬ್ಗೆ, 80 ಲಕ್ಷ ಕೊಟ್ಬಿಡಿ ಅನ್ನೋ ರೇಂಜ್ಗೆ ಬೆಳೀತಾರೆ. ಅಂದರೆ ಜೊತೆಗೆ ಆ ಪಟ್ಟಿ ಹೇಗೆ ಸಿಗುತ್ತೆ ಮೇಡಮ್? ಬ್ರೋಕರ್ಸ್ಗಳ ಕೈಯಲ್ಲಿ ಹೇಗೆ ಹೋಗುತ್ತೆ? KPCC ಅಧಿಕಾರಿಗಳೇ ಶಾಮೀಲಾಗಿರಲೇಬೇಕಲ್ವಾ? ಆರೋಪ ಸತ್ಯನೇ ಇರುತ್ತೆ. ಯಾಕಂದರೆ ಯಾರು ನೊಂದವ್ರು ಇರ್ತಾರೆ ಅವರೇ ಕೂಡ ದೂರುಗಳನ್ನು ಕೊಡುವಂಥದ್ದು. ಆಮೇಲೆ ಈ ವರ್ಷಾನುಗಟ್ಟಲೆ ಎಕ್ಸಾಮ್ ನಡೆಯುವಂಥದ್ದು, ನಾವುಗಳು ಕೂಡ ಎಕ್ಸಾಮ್ ಬರೆದು ಬಂದಿರುವಾಗ ಈ ವರ್ಷಾನುಗಟ್ಟಲೆ ಕಾಯುವಿಕೆ ಏನಿದೆ, ಒಂದು ಪರೀಕ್ಷೆ ಬರೆದು ಆಮೇಲೆ ಇಷ್ಟೊಂದೆಲ್ಲ ಓದಿದ ನಂತರ ಅವ್ರಿಗೂ ಕೂಡ ತುಂಬ ಫ್ರಸ್ಟ್ರೇಷನ್ ಆಗುತ್ತೆ. ಅದನ್ನು ನಾನು ಖಂಡಿತ ಒಪ್ತೀನಿ ಮತ್ತು ಅವ್ರ ನೋವನ್ನು ನಾನು ಅರ್ಥ ಮಾಡಿಕೊಳ್ತೀನಿ. ಯಾಕಂದರೆ ನಾವು ಕೂಡ ಈ ಪ್ರೋಸೆಸ್ ಮೂಲಕನೇ ಬಂದಿದ್ದೀವಿ. ಆದರೆ ಈ ಮಾಹಿತಿ ಸೋರಿಕೆ ಎಲ್ಲಾಗ್ತಿದೆ ಅನ್ನೋಂಥದ್ದು ನಮಗೂ ಇಲ್ಲಿವರೆಗೆ ಒಳಗಡೆಯಿಂದ ಗೊತ್ತಾಗಿಲ್ಲ. ಜೊತೆಗೆ ಗೊತ್ತಾಗಬೇಕು ಅಂತಂದರೆ ಈ ಕೇಸ್ಗಳೇನು ದಾಖಲು ಮಾಡಿದ್ದೀವಿ ಅದಕ್ಕೆಲ್ಲ ಒಂದು ತಾರ್ಕಿಕ ಅಂತ್ಯ ಆಗಬೇಕು. ಅವರು ವಿಚಾರಣೆ ಮಾಡಿ ನಮ್ಗೆ ಅದನ್ನು ಕೊಡಬೇಕಾಗತ್ತೆ. ಇಲ್ಲಿವರೆಗೆ ಅದು ಆ ಥರದ್ದು ಏನೂ ನಡೆದೇ ಇಲ್ಲ, ಕೊಟ್ಟೇ ಇಲ್ಲ ಅಂತಂದರೆ ನಾವು ನಮ್ಮ ಹಂತದಲ್ಲಿ ಕ್ರಮ ತಗೊಳ್ಳೋದು ಕಷ್ಟ. ಕೇವಲ ದೂರು ದಾಖಲು ಮಾಡಿ